ಇವರ ಸರ್ಕಾರ ಬಂದ ತಕ್ಷಣ, ವಿಜಯ್ ಅವರ ಸರ್ಕಾರ ಬಂದ ತಕ್ಷಣ ಸ್ಕೂಲು ಕಾಲೇಜ್ಗಳನ್ನೆಲ್ಲ ಹತ್ರ ಇರುವಂತ ಬಾರ್ಗಳನ್ನ ಬಂದ್ ಮಾಡ್ತಿದ್ದಾರೆ. ಕರ್ನಾಟಕದಲ್ಲೂ ಅಂತದ್ದೊಂದು ಆಗ್ಲಿ ಅಂತ ಆಶೆ. ಖಂಡಿತವಾಗ್ಲೂ ಆಗ್ಬೇಕದು. ಇಲ್ಲೂ ಅದೇ ತರ ಆದ್ರೆ ಚೆನ್ನಾಗಿರುತ್ತೆ ಮೇಡಮ್. ಇಲ್ಲಾಂದ್ರೆ ಪರಿಣಾಮ ಮಕ್ಕಳು ವಿದ್ಯಾರ್ಥಿ ಮಕ್ಕಳು ಸ್ಟೂಡೆಂಟ್ ಮೇಲೆ ಅದು ಕೆಟ್ಟ ಪರಿಣಾಮ ಬೀಳುತ್ತೆ ಆ ತರ ಇದ್ರೆ. ಮೇಡಮ್, ವಿಜಯ್ ಅವರ ಸರ್ಕಾರ ಬಂದ ತಕ್ಷಣ ತಮಿಳ್ನಾಡಲ್ಲಿ ಬಾರ್ಗಳನ್ನೆಲ್ಲ ಕ್ಲೋಸ್ ಮಾಡ್ತಿದ್ದಾರೆ. ಸ್ಕೂಲ್ ಸುತ್ತಮುತ್ತ ಇರುವಂತದ್ದು ಯಾವ್ದು ಬಿಟ್ಟಿಲ್ಲ. ಕರ್ನಾಟಕದಲ್ಲಿ ಹಂಗಾಗ್ಬೇಕು ಅಂತ ಅನ್ಕೊಂತೀರಾ? ಆ ಥರ ಆದ್ರೆ ತುಂಬ ಒಳ್ಳೇದೇನೆ. ಎಲ್ರಿಗೆ ಅಲ್ಲಿ ತುಂಬ ಚೇಂಜ್ ಆಗಿದೆ. ಸೊ ಎಲ್ಲರೂ ತುಂಬ ಖುಷಿ ಪಡ್ತಿದ್ದಾರೆ. ಸೊ ಇಲ್ಲಿನೂ ಆ ಥರ ಆದ್ರೆ ಎಲ್ರಿಗೂ ಖುಷಿನೇ. ಸ್ವಲ್ಪ ಕೆಲವ್ರು ಜನ ತುಂಬ ಮನೆಯಲ್ಲಿ ಸಂತೋಷವಾಗಿರ್ತಾರೆ. ನೀವು ತಮಿಳ್ನಾಡವರೇನಾ? ಹೌದು. ಯಾರಿಗೆ ವೋಟ್ ಮಾಡಿದ್ರಿ? ಆಕ್ಚುಲಿ ನಾನು ತಮಿಳ್ನಾಡು, ಬಟ್ ನಾನು ಮದುವೆ ಮಾಡಿಸ್ಕೊಂಡಿರೋದು ಇಲ್ಲಿ. ಸೊ ನಾನು ಇಲ್ಲಿ ಇರೋರಿಗೆ ವೋಟ್ ಮಾಡ್ತೀನಿ. ಇಲ್ಲೇ ವೋಟಿಂಗ್ ಇದೆ. ಇನ್ನೂ ಇಲ್ಲಿ ಬಂದಿಲ್ಲ, ಬಟ್ ಮಾಡಿದ್ರೆ ಇಲ್ಲಿನೇ ಮಾಡ್ತೀನಿ. ಹೆಂಗ ಅನ್ಸುತ್ತೆ ಈಗ ತಮಿಳ್ನಾಡಲ್ಲಿ ಯಾವ ತರ ಬದಲಾವಣೆ ಆಗಿದೆ? ಯಾಕಂದ್ರೆ ನಿಮ್ ಮನೆಯವರೆಲ್ಲ ಫೋನ್ ಮಾಡ್ತಿರ್ತಾರೆ, ಹೇಳ್ತಾ ಇರ್ತಾರೆ. ಎಲ್ಲರೂ ತುಂಬಾ ಖುಷಿ ಪಡ್ತಿದ್ದಾರೆ. ಯಾಕೆಂದ್ರೆ ಅವ್ರು ಬಂದು 2 ದಿನ 3 ದಿನದಲ್ಲಿ ತುಂಬಾನೇ ಚೇಂಜ್ ಆಗಿದೆ. ಸೊ ಆ ತರ ಇಲ್ಲಿನೂ ನಡೆದ್ರೆ ಎಲ್ರಿಗೆ ತುಂಬಾ ಖುಷಿ ಆಗುತ್ತೆ. ಹೌದು. ಓಕೆ, ಇದು ಕರ್ನಾಟಕದಲ್ಲಿ ಹಂಗ್ ಮಾಡ್ತಾರೆ ಅಂತ ಅನ್ಸುತ್ತೆ. ನನ್ಗೆ ಏನೋ ಮಾಡ್ಬೋದು ಅನ್ಸುತ್ತೆ. ಯಾಕೆಂದ್ರೆ ಎಲ್ಲಾ ಕಡೆನೂ ಚೇಂಜ್ ಆಗ್ತದೆ. ಇವಾಗ ಆಂಧ್ರದಲ್ಲಿನೂ ಚೇಂಜ್ ಆಗಿದೆ. ಸೊ ತಮಿಳ್ನಾಡಿನಲ್ಲಿನೂ ಚೇಂಜ್ ಆಗಿದೆ. ಇಲ್ಲಿನೂ ಚೇಂಜ್ ಆಗ್ಬೋದು ಅನ್ಸುತ್ತೆ. ಸರ್ಕಾರ ಬಂದ ಕೂಡಲೇ ಬಾರ್ಗಳನ್ನು ಬಂದ್ ಮಾಡಿಸಿದ್ದಾರೆ. ಸಿಕ್ಕಾಪಟ್ಟೆ ಎಣ್ಣೆನೆಲ್ಲ ಹೊರಗೆ ಎಸ್ತಿದ್ದಾರೆ. ಕರ್ನಾಟಕದಲ್ಲಿ ಹಂಗಾಗ್ಲಿ ಅಂತ ಕೇಳ್ಕೊಂತೀರಾ ಸರ್? ಆದ್ರೆ ತುಂಬಾ ಕಷ್ಟ ಜನಗಳಿಗೆ. ಪಾಪ ಕೆಲವೆಲ್ಲ ಅದನ್ನೇ ನಂಬ್ಕೊಂಡಿರೋರು ಇದ್ದಾರೆ, ಪೇಷಂಟ್ಗಳಿದ್ದಾರೆ ಅಲ್ವಾ. ನಾವೇನೋ ಕುಡಿಲೇಬೇಕಲ್ವಾ. ಇಲ್ಲಿ 10 ರೂಪಾಯಿ ಕಡೆ ಇನ್ನೊಂದು ಕಡೆ 100 ರೂಪಾಯಿ ಕಡೆ ಕುಡಿತಾರೆ. ಆದ್ರೆ ಅವ್ರಿಗೆ ಒಳ್ಳೇದು ಅನ್ಸುತ್ತೆ, ನಮ್ಗಂತೂ ಒಳ್ಳೇದ. ತಮಿಳ್ನಾಡಲ್ಲಿ ವಿಜಯ್ ಅವ್ರು ಬಂದ್ 2-3 ದಿನಕ್ಕೇನೆ ಬಾರ್ಗಳನ್ನೆಲ್ಲ ಕ್ಲೋಸ್ ಮಾಡಿಸಿದ್ರು. ಹೌದು. ಕರ್ನಾಟಕದಲ್ಲಿ ಹಂಗಾಗ್ಲಿ ಅಂತ ಅನ್ಕೊಂತೀರಾ ಸರ್? ಅದು ಒಳ್ಳೇದೇ ಮೇಡಮ್. ಅದು ಬಾರ್ಗಳೇ ಇರಬಾರ್ದು. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಲಿ, ಒಬ್ಬ ಕೂಲಿ ಮಾಡೋನಿಗೆ ಡೈಲಿ ಹೋಗಿ 90 4 ಸರಿ ಹೊಡಿತಾನೆ. 400 ರೂಪಾಯಿ ಅಲ್ಲೇ ಹೋಯ್ತಾನೆ. ಅವ್ನು ಏನು ಇದು ಮಾಡ್ತಾನೆ, ಅವ್ನ ಫ್ಯಾಮಿಲಿಗೆ ಏನು ನೋಡ್ತಾನೆ. ಇದೆಲ್ಲ ಬಾರ್ ಎಲ್ಲ ಕ್ಲೋಸ್ ಆಗಬೇಕು. ಕ್ಲೋಸ್ ಅಂದರೆ ಇರಬೇಕು, ಸ್ವಲ್ಪ ಇರಬೇಕು. ಬೀದಿ ಗಲ್ಲಿಗೆಲ್ಲ ಮಸೀದಿ ಹತ್ರ, ಟೆಂಪಲ್ ಹತ್ರ, ಚರ್ಚ್ ಹತ್ರ, ಸ್ಕೂಲ್ ಹತ್ರ, ಕಾಲೇಜ್ ಹತ್ರ ಎಲ್ಲ ಇರುತ್ತೆ ಬಾರ್ಗಳೆಲ್ಲ. ತುಂಬ ಕಷ್ಟ ಇದೆ ಮೇಡಮ್. ವಿಜಯ್ ಅವರು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನೋಡೋಣ ಇಲ್ಲಿ ಮೇಲೆ ಏನಾಗುತ್ತೆ.